ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಮತ್ತು ಸುಮಾರು ದಿವಸದಿಂದ ವೀಡಿಯೋ ಮಾಡೋದು ಸ್ಟಾಪ್ ಮಾಡ್ಬಿಟ್ಟಿದೆ. ಮಾಡೋಕ್ಕೆ ಆಯ್ತಾಯಿಲ್ಲ ಗೈಸ್, ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಆಯ್ತಿಲ್ಲ. ಅದೇನು ಅನ್ನೋದು ಗೊತ್ತಿಲ್ಲ. ಮಾಡಬೇಕು ಅಂತ ಅನ್ಕೋತೀನಿ, ಹಂಗೂ ಸ್ಟಾಪ್ ಮಾಡ್ಬಿಡ್ತೀನಿ. ಅದೇನು ಅನ್ನೋದೇ ಗೊತ್ತಾಯ್ತಿಲ್ಲ. ಇದನ್ನು ಕಲಿಯೋಕ್ಕೆ ಆಯ್ತಿಲ್ಲ ನಂಗೆ. ಡೈಲಿ ಲಾಗ್ ಬಿಡೋದನ್ನೇ ಕಲಿಯೋಕ್ಕೆ ಆಯ್ತಾಯಿಲ್ಲ. ಇದನ್ನು ಕಲಿಬೇಕು ಅಂತ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಾವನೆ. ಆದರೂ ಏನೇನಾರು ಒಂದೊಂದು ಆಯ್ತೈತೆ, ಆದರೂ ಕಷ್ಟ ಐತೆ. ಮತ್ತು ಇಲ್ಲಿ ನೋಡಿ, ಆಗಲಿ ಉಳಿಯೋದು ಯಾವುದೋ ಹಾಕೋ ಕೂತವಳೆ, ಯಾವುದೋ ಪೊಲೀಸ್ದು ಏನೋ ಕಾರ್ಟೂನ್ ಹಾಕೋ ಕೂತವಳೆ. ಇವಳನ್ನ ಮೊದಲು ಆಫ್ ಮಾಡ್ತೀನಿ. ಇವ್ರ ಕೈಲಿ ಸಿಕ್ಕಾಬಟ್ಟೆ ಕೆಲಸ ಮಾಡಿಸೋದೈತೆ. ಏನು ಕೆಲಸ ಅಂದ್ರೆ ಬರೀ ಈ ಟಿ ವಿ ನೋಡ್ಕೊಂಡೇ ಇದ್ಬಿಡ್ತಾಳೆ. ಎತ್ತಳು ಮಿಕ್ಕ ಇವೆಲ್ಲ ಎತ್ತಾಕಿಲ್ಲ ನೋಡಿ, ಎಲ್ಲ ಹೆಂಗೆ ಬಿದ್ದಿದ್ದು ಎಲ್ಲ ಮಡ್ಸಾಕೋ. ಎಲ್ಲ ಕೆಲಸನೇ ಮಾಡಲ್ಲ ಗೈಸ್. ಟಿ ವಿ ಇವಳ್ಗೆ ಕೆಲಸ ಮಾಡೋದು, ಮೊದಲು ಕೆಲಸ ಮಾಡೋದು ಕಲಿಸ್ಕೊಡ್ಬೇಕು. ಅದು ಏನು ಕೆಲಸ ಮಾಡೋದು ಕಲಿಸ್ಕೊಡ್ಬೇಕು ಅಂದರೆ ಈ ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ಳೋದನ್ನ ಕಲಿಸ್ಕೊಡ್ಬೇಕು. ನೋಡಿ ಅಡುಗೆ ಮನೆ ಹೆಂಗೈತೆ. ನಾನು ಎಷ್ಟು ಸಾರಿ ನೀಟಾಗಿ ಎತ್ತಿ ಮಡಗಿ ಎಷ್ಟು ಮಡಗಿದ್ರು ಅಷ್ಟೇ. ನಮ್ಮವ್ವ ಮಾತ್ರ ಎತ್ತು ಮಡಿಕೊಳ್ಳಲ್ಲ. ಮತ್ತು ಇದೆಲ್ಲ ಹಿಂಗೈತೆ. ಇದನ್ನು ಸ್ವಲ್ಪ ರೆಡಿ ಮಾಡಬೇಕು. ಇವಾಗ ಇದೆಲ್ಲನೂ ಮಡ್ಸಾಕ್ಬಿಟ್ಟು, ಇವೆಲ್ಲ ಯಾವ ಬಟ್ಟೆ ಇವು ನಿನವು? ಯಾವ ಬಟ್ಟೆಯ ಇದೆಲ್ಲ ಇನ್ನೂ ಎದ್ದಿರೋ ರಗ್ನೆ ಮಡ್ಸಾಕಿಲ್ಲ ಅವಳು. ಇದೆಲ್ಲನೂ ಮಡ್ಸಾಕಿಸ್ಬೇಕು. ಮತ್ತು ನಾನು ಇವಾಗ ಇದನ್ನು ರೆಡಿ ಮಾಡ್ತೀನಿ. ಸ್ವಲ್ಪ ಎಷ್ಟು ನೀಟಾಗಿ ಮಡ್ಸಾಕಿದ್ದೀನಿ ನೋಡಿ. ಈ ಥರ ನಾನು ಒಬ್ಬನ ಕೈಲೇ ನಮ್ಮ ಮನೇಲಿ ಸಾಧ್ಯ ಗೈಸ್. ನಿಜವೂ ನನ್ನ ತಂಗಿನೂ ಆ ಥರ. ನಮ್ಮ ತಂಗಿ ಇರೋದ್ರಲ್ಲಿ ಒಂದು ತಕ್ಕ ಮಟ್ಟಿಗೆ ಹೇಳ್ಬಿಟ್ರೆ ಮಾಡ್ತಾಳೆ. ನಮ್ಮ ತಾಯಿ ಅಂತೂ ಮಾಡಲ್ಲ. ನಮ್ಮ ಅಪ್ಪ ಅಂತೂ ಒಂಥರ ಹೆವಿ ಎಸೆದವ್ರಿಬ್ರು, ಗಂಡೆ ಇರ್ತೀರಿಬ್ರು ಕೂಡ ನೀಟಾಗಿ ಒಂದಿನೂ ಮಡಿಗೆ ಇಲ್ಲ. ನಮ್ಮ ಅಪ್ಪನೂ ಅದೇ, ನಮ್ಮ ತಾಯಿನೂ ಹಂಗೆ. ಇವಳು ನೋಡಿ, ಇವಳು ಅದೇ ಬುದ್ಧಿ ಕಳ್ಕೊಂಡಳ. ಏನ ಗೈಸ್ ನೋಡಿ, ಕೆಲಸ ಹೇಳಿದ್ಕೊ ಒಟ್ಟನ ಒಂದವಳ. ಮಡ್ಸಾಕೋದ್ನ ಮಡ್ಸಾಕು ಯಾವ ಥರ ಕೇಳಾಡ್ತಾಳ ನೋಡಿ ಗೈಸ್. ನೀಟಾಗಿ ಎತ್ತಿ ಕಟ್ಟಿ ನೀಟಾಗಿ ಮಡಗಿ ಮನೇನ ಚೆನ್ನಾಗಿ ಮಡಗಬೇಕು ಅನ್ನೋದಿಲ್ಲ ಇವ್ರಿಗೆ. ನಾನು ಮನೆ ಬಗ್ಗೆ ಸ್ವಲ್ಪ ಈ ಕ್ಲೀನ್ ಬಗ್ಗೆ ವಹಿಸ್ಕೊಂಡು ಎತ್ತು ಮಡಗಿಸಿದ್ರೆ ಕ್ಲೀನಾಗಿರುತ್ತೆ. ಇಲ್ಲ ಅಂದರೆ ಹೆವಿ ಇದಾಗ್ಬಿಡ್ತದೆ. ಯಾವಾಗಲೂ ಹಣ್ಬಿಟ್ಟಿರ್ತಾರೆ. ಮತ್ತು ಚೇರ್ ಬೇರೆ ನಗಾಕ್ಬಿಟ್ಟೆ ಯಾವ ಥರ ನಗ್ ಬಿದ್ದೈತೆ. ಅದು ಹಿಂಗೆ ಹೊರಿಕಂದಲ್ಲ, ಹಿಂಗೆ ಹೊರಿಕಂದು ಇದು ಮಾಡ್ತಿದ್ದೆ, ನಗೋಯ್ತು ಗೈಸ್. ಇದಳು ಅದು ಮಡಿಸಿ ಎತ್ತಿ ಅಲ್ಲಿಗೆ ಹಾಕು. ಅಲ್ಲಿಗೆ ಮುಡ್ಸ್ಬಿಟ್ಟು ಅಲ್ಲಿಗೆ ಹಾಕು. ಇನ್ನೂ ಊಟ ಮಾಡಿಲ್ಲ ಗೈಸ್. ಟೈಮ್ ನೋಡಿ 10, ನಾಷ್ಟ ಮಾಡಿಲ್ಲ. 10 ಗಂಟೆ ಆಗಿ ಬಂದೈತೆ, 9:15. ಇನ್ನೂ ಊಟ ಮಾಡಿಲ್ಲ ಇವಳು. ಅಲ್ಲೆಲ್ಲ ಯಾವ ಥರ ಇದು ಮಾಡ್ತಾಳೆ ನೋಡಿ. ಮಡ್ಸಾಕಂದ್ರೆ ಮಡ್ಸು ನೀಟಾಗಿ. ಬರೀ ನಾಟಕ ಗೈಸ್. ಕೆಲಸ ಮಾಡೋಂದ್ರೆ ಹೊಟ್ಟೆ ನೋವು ಒಂದದು ಸುಮ್ಮನೆ ನಾಟಕ ಅವಳು. ಮಾಡಿ ಯಾವ ಹೊಟ್ಟೆ ನೋವು ಇಲ್ಲ ಕಣ ನೀನು. ಏನು ಹಿಂಗಂದ್ರೆ ನೋಡಿ, ಅಷ್ಟೊತ್ತಿಂದ ನಿಮ್ಮದಾಗಿ ಟಿ ವಿ ಹಾಕ ಮನ್ಗಿದ್ಲು. ಈ ಕೆಲಸ ಇರೋದು ಇಟ್ಟಿಗೆ ಹೊಟ್ಟೆ ನೋವು ಮೆಂಟ್ ಬರ್ತದ ಅಂತಲ್ಲ. ಅದೇನೋ ಅದನ್ನ ನಾವು ನಂಬಾರ್ದು. ಅದಂತೂ ನನಗೆ ಗೊತ್ತಾಯ್ತಿಲ್ಲ. ಅವ್ರಿಗೆಲ್ಲ ಏನು ಹೇಳೋದ. ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು? ಯಾವ ಆಸ್ಪತ್ರೆ ಅಂದ್ರೆ ಗೌರ್ಮೆಂಟ್ ಆಸ್ಪತ್ರೆ ಬಂದಿರೋ ಯಾರಿಗೆ ಗೊತ್ತು. ಬಂದಿರ್ತಾರೆ ಜೈಪುರ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಇರ್ತಾನೆ. ಇದು ಮಾಡ್ಬಿಟ್ರ ನಿಂದು ಬರೀ ಇದೇ ಆಗೋಯ್ತಲ್ಲ ವರ್ಷ ಪೂರ್ತಿ. ಬರೀ ಹುಷಾರಿಲ್ಲ ಹಾಸ್ಪಿಟ್ಲ್ ಅಂತ. ಏನು ಮಾಡ ಹುಷಾರಿಲ್ಲ ಅಂದ್ರೆ ಹಿಂಗೆ ಆಯ್ತಾರ. ಏನು ಮಾಡೋಕ್ಕಾಗಲ್ಲ. ಹಿಂಗೆ ಆಯ್ತಲ್ಲ, ಏನು ಮಾಡೋಕ್ಕಾಗಲ್ಲ ಅಂದ್ರೆ ಏನು? ಅವಾಗ ಅಲ್ಲಿ ಕೆಲಸ ಹೇಳ್ಕೊಡೋದು ಬಿಟ್ಟು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡುವಂತ. ಹುಷಾರಿಲ್ಲ ಮನ್ಕದನೀಗ. ಅದಕ್ಕೂ ಹುಷಾರಿಲ್ಲ, ನಿಂಗೂ ಹುಷಾರಿಲ್ಲ. ಒಟ್ನಲ್ಲಿ ಹುಷಾರಿಲ್ಲ ಅನ್ನೋ ಜೀವನದಲ್ಲಿ ಬರೀ ಹುಷಾರಿಲ್ಲ ಅನ್ನೋದನ್ನೇ ಕಳ್ದ್ಬಿಡ್ತಿದ್ರಿ. ಇನ್ನೇನು ಮಾಡೋದ್ರ? ನೀವು ಎಲ್ದಿ ಫುಡ್ ತಿನ್ನಲ್ಲ, ನೆಕ್ಸ್ಟ್ ನಾವಾಗ ಮನೇನ ನೀಟಾಗಿ ಮಡಿಕೊಳ್ಳಲ್ಲ. ಅಡುಗೆ ಮನೆ ನೋಡಕ್ಕಾದ ಮಾಡು ನೀನು ಇದ್ದೇ. ನಾನ್ ಮಾಡ್ತೀನಿ. ಅದ್ ನಾನು ಮಾಡಿದ್ದನ್ನ ಎಷ್ಟು ಅದೇ ಹಂಗೆ ಮಡಿಕಂದ್ರೆ ಸರಿ ಅಲ್ವಾ? ಕಾಲು ನೋವು ಅದೇನು ಚುಚ್ಚದ ಅನ್ಸುತ್ತಲ್ಲ ಅಲ್ಲಿ. ಏನ ಚುಚ್ಚದಕವಲ್ಲಿ ಪಿನ್ನೆಲ್ಲ ಹಾಕಕ್ಕೆ ಅಂತ. ಅದೇನು ಚುಚ್ಚದ ಕಾಲ್ಗ ಚುಚ್ಚಿದೆ. ಏನು ಚುಚ್ಚಿದೆ. ಸರಿ, ಏನು ಉದ್ದು ಬೆಳಬೇಕು ನೀಗ?
ಉದ್ದಿನ ಬೇಳೆ ಬೆಳಕಾಳವೆಲ್ಲ ಶಾಲೆ ಜೈಪುರದ ಬೆಳೆಗಳೆಲ್ಲ ಉದ್ದಿನ ಬೇಳೆ ಇದ್ದಂತ. ಉದ್ದಿನ ಬೇಳೆ ಎಷ್ಟದ ಸಾಕತ್ತ ಉದ್ದಿನ ಬೇಳೆ ಅವ ಇಂತ ಅದೇ ತಗೋಬೋದಾಗಿತ್ತು ಉದ್ದಿನ ಬೇಳೆ ತಗೋಬೇಕವ. ಅವ ಇಂತ ತಗೋಬೋದಾಗಿತ್ತು ತಾನೆ. ಯಾವ ಇಂತವ ಹಬ್ಬದಿಂದ ಅವತರ ಅಂತ ಅವ ಇಂತ ಹೊಸ ರೇಟ್ ಜಾಸ್ತಿ. ಯಾವ ರೇಟ್ ಇಲ್ಲ ಈಗ ಅಲ್ಲಿ ಅಂಗಡಿಲಿ ಹಿಂಗ್ ರೇಟ್ ಇಲ್ವಾ? ಅಂಗಡಿಲಿ ರೈಟ್ ಕಮ್ಮಿ. ಅಂಗಡಿಲಿ ಹಿಂಗ್ ಕೊಟ್ಬಿಟ್ರ ತಗದ್ವಿ. ಅಂಗಡಿಲಿ ಹೋಲ್ಸೇಲ್ ಕೊಡ್ತಾರ, ಇವನು ಹೋಲ್ಸೇಲ್ ಕೊಟ್ಟನ. ಅಂಗಡಿ ಹೋಲ್ಸೇಲ್ ಕೊಟ್ಟರು ಸಾಮಾನು ಅದು ಇದು ತಕೊಂಡ್ರೆ ಅಂಗಡಿ ಸಾಮಾನು ಅಂತ ತಗೊಂಡ್ರೆ ಕೊಡ್ತಾರ. ನಾವ್ ಏನ್ ತಕತೀರ ಏನ್ ತಕತಿದ್ರು ತಕತೆ ಇಲ್ವಲ್ಲ ಏನ್ ತಕೊಳ್ಳೋದ್ನೇ ಹೋಲ್ಸೇಲ್ ಕೊಡ್ತಾರ. ಹೋಗೋ ಅಂಗಡಿಗೆ ಹೋದ್ರ ಉದ್ದಿನ ಬೇಳೆ ಇಡ್ಲಿ ಇವತ್ತು ಇಡ್ಲಿ ಇವತ್ತು ಮಾಡಿದ್ರೆ ನಾಳೆಗಾಯ್ತಾ? ಇವನ್ ಹಾಕ್ಬೇಕು ಅಕ್ಕಿನ ಇವಾಗ ಗುಣಿ ಹಾಕ್ಬೇಕ ಇಡ್ಲಿಗ? ನಾ ಹೇಳ್ದಂಗೆ ಗುಣಿ ಹಾಕೋ ಸಖತ್ತಾಗುತ್ತಾ? ಏನು ಹಾಕ್ತಾರ? ನಾ ಹೇಳ್ತೀನಿ ಹಂಗೆ ಮಾಡೋ ಟೈಮಲ್ಲಿ. ಏನಂದ್ರೆ ಏನು ಹೇಳ್ದೆ ಅಂದ್ರೆ ಈಗ ನೀನು ಹೇಳ್ತಿಲ್ಲ, ಮಾಡೋ ಟೈಮಲ್ಲಿ ಹೇಳ್ತೀನಿ ಅಂದರೆ ಏನು ಹೇಳ್ದೆ ಅಂತಿದ್ದಿಲ್ಲ. ಅಲ್ಲಿ ಮಾರಿಮುತ್ತು ಮಾರಿಮುತ್ತು ಕರ ಮಾರಿಮುತ್ತು ಅಂದ್ರೆ ಇಷ್ಟನ ಅವನಿಗ? ಇಷ್ಟ ಇಲ್ಲ ಇಷ್ಟ ಇಲ್ಲ ಮತ್ತೆ ಮಾರಿಮುತ್ತು ಅಂದಿಟ್ಕೆ ಏನು ಹಿಂದಕ್ಕೆ ತಿರ್ಗ ನೋಡ್ತಾ ಇದ್ದೀರಿ ಈ ಮಟ್ಕ? ಮಾಲಾಶ್ರೀ ಕಂಡ್ರೆ ಇಷ್ಟಯಾ? ಮಾಲಾಶ್ರ ದಿನ ಒಂದಿನೂ ಬದುಕ್ನಿಲ್ವಲ್ಲ ನೀನು? ಮಹಾರಾಷ್ಟ್ರ ಬದುಕಕ್ಕ ಪುಣ್ಯ ನಾವು ತಂದಿನವಪ್ಪ. ಪುಣ್ಯ ತಂದಿರೋದಲ್ಲ, ಪುಣ್ಯ ಇರುತ್ತ. ಅವ್ರು ಪುಣ್ಯ ತಂದಿಲ್ಲ, ಅವ್ರು ಕಷ್ಟಪಟ್ಟು ಅವ್ರು ಹಂಗೆ ಇರ್ತಾರ. ಕಷ್ಟಪಡ್ತಾನೆ ಅದೇನೋ ನೀರ್ ಆಯ್ದಾನೆ ಮೀನ್ ತಿನ್ನಕದ್ದ ಅಂತಾರಲ್ಲ. ನೀವು ಕಷ್ಟ ಬಿದ್ದು ಉಳಿಸಿಲ್ಲ, ಅಷ್ಟು ಅವ್ರ ಕಷ್ಟ ಬಿದ್ದು ಉಳಿಸ್ಕೊಂಡಿರ್ತಾರ. ತಿನ್ಕೊಳ್ಳೋ ಎಡಗಳನ್ನ ನಾವು ಮಾಡುತ್ತದೆ ಎಲ್ಲನೂ. ತೊಡ್ತಾನ 10 ರೂಪಾಯಿ ಇದ್ರು ಗರ್ ಗರ್ ಗರ್ಗರ್ನ ಏನ್ ಮಾಡ್ದೆ ತಡಕ್ಲಿ ಬಿಡು. ಅದೇ ಮತ್ತ ದುಡ್ಡು ಮಡ್ಗಳ ಅನ್ನೊಂದು ಕಾಲ್ ಮುಡ್ಕೊ ಕೂತ್ಕೊಂಡ ರಗ್ ಮಾಡ್ಸಾಕು ಅಂದ್ರೆ ಒಟ್ಟ ಇದು ಅಂತ ಊರಿಗೆ ಅಕ್ಕ ದಿಪ್ಪಪ್ಪ ಬಂದು ಇದ್ರ ಟಾನಿಕ್ ಕುಡಿತು. ಯಾವ ಟಾನಿಕ? ಕೆಂಪು ಟಾನಿಕ್ ಅದ್ನ ಅದಕ್ಕಿನ್ನದ ಅದೇನ್ ಮಾಡುದು ಅದ ಕೊಟ್ಟವ್ರದ್ದು ಯಾರು ಗೊತ್ತು. ನೆಟ್ ನಾವು ಊಟ ಉಣ್ಣೆ ಅಂದ್ರೆ ಊಟನು ಒಂದ್ಸಲ ಏನೂ ಇಲ್ಲ. ಅದಕ್ಕ ರಾತ್ರಿ ಒಂಚೂರು ತಿಂತೇನ, ರಾತ್ರಿ ಒಂಚೂರು ತಿಂತೇನೋ ಅನ್ನೋದು ನಿನ್ಗೆ ಡೌಟ್ ಅದ ನೋಡು. ಈಗ ತಕ್ಕ ತಿನ್ಸ್ಬೇಕು ಊಟ. ಕಾಲೆಲ್ಲ ಸಲ್ತ್ಕೊಂಡದ ಅಂತಿದ್ದಂತಲ್ಲ ಏನ? ಕಾಲ್ ಸಲ್ತ್ಕೊಂಡಿರೋದಲ್ಲ ಅದು ಇದು ಅದೇ ವಾಸಿ ಆಯ್ತು ಬಿಸಿಲಿಗೇನೋ. ಅದಕ್ಕೆ ಅದು ದಪ್ಪ ಆದ್ರೆ ಜಾಸ್ತಿ ಹಂಗ ಸಲ್ತ್ಕೊಳ್ಳೋದು. ದಪ್ಪ ಸ್ವಲ್ಪ ಹೊಟ್ಟೆ ಕರ್ಗಿಸ್ಬೇಕು ನಾನು. ಮತ್ತೆ ಅದೇ ಎಂತೆಂದ ತಗ ಕುಡಿತಿದೆ ಇನ್ನೇನದು ಹೊಟ್ಟೆ ಬರ್ದೆ. ಎಂತ ತಗ ಕುಡಿತೇನು? ನಲ್ಲಿಕಾಯಿ ಅಂತ ನಲ್ಲಿಕಾಯಿ ಜ್ಯೂಸ್ ಕುಡಿದ್ರ ಬೊಜ್ಜು ಕರ್ಗತ್ತ. ಅದು ಬೊಜ್ಜು ಕರ್ದವು. ಮತ್ತೆ ನೀನೆ ದಪ್ಪ ಐತಾರ ಅಂತ ಹೆಂಗ್ ಗೊತ್ತು ನಿಂಗೆ? ಆಯ್ತು ಅದ್ ಕುಡಿಬಾರ್ದು ನಿಂಗ. ಅದ್ ಕುಡ್ದು ದಪ್ಪ ಯಾರಾಗಿದಾರು ನಲ್ಲಿಕಾಯಿ ಜ್ಯೂಸ್ ಕುಡ್ದು? ಓದೆ ನಲ್ಲಿಕಾಯಿ ಅದಕ್ಕೆಪ್ಪ ಅದು. ನಲ್ಲಿಕಾಯಲ್ಲಿ ಏನದ ಅನ್ನೋನೇನು ಗೊತ್ತಾ? ಪ್ರೋಟೀನು ಇಲ್ಲ. ಕುಡಿಬೇಡಿ ನಿನ್ನಂಗೆ ಮಾತ್ರ ಕುಡ್ಕೊಂಡು ಹುಷಾರಿಲ್ಲ ಅಂತ ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಮನ್ಗೂ ಓಡಾಡು. ಏನು ಕುಡಿಬೇಡ. ಇದಿತ್ತು ಕಲ ಏನು ಅದೆಲ್ಲ ಪೌಡ್ರ್ ಕೊಟ್ಟಿದ್ರು ನೋಡು, ಹಾಕ ಕುಡಿತಾನೆ ಸುಸ್ತು ಕಡಿಮೆ. ಇಂಜೆಕ್ಷನ್ ಮಾಡಿಸ್ಕೊಬರ ನಡಿ. ಒಟ್ಟು ಊಟ ಮಾಡಿದವ್ರು ಸುಸ್ತಾದ್ರೆ ಇನ್ನೇನದು 10 ಗಂಟೆ ಹಾಕಿ ಬಂದದ. ಇನ್ನು ಇಂಜೆಕ್ಷನ್ ಮಾಡಿಸ್ಕೊಬರ ನಡಿ. 10 ಗಂಟೆ ಆಗಿದೆ. ಗಂಜಿ ಕಾಯಿಸ್ಕೊ ಕುಡ್ದು ಅದನ್ನ ಕುಡಿಯಕ್ಕೆ ಸುಸ್ತು ಜಾಸ್ತಿ ಆಗ್ಬಿಟ್ಟದ, ಮೈಕೈ ಹೊಡ್ತಾ. ನಡಿ ಆಸ್ಪತ್ರೆಗೆ ಹೋಯ್ತು ಬರ. ಬರೀ ಇದೆ ನಿಮ್ದು. ಅಕ್ಕಿ ಉನಿ ಹಾಕ್ಬಿಡ್ತೀನಿ ಬರಗಂಟ. ಆಮೇಲೆ ಉದ್ದಿನ ಬೇಡ ನೀವು ಉದ್ದಿನ ಬೇಡ ಮೆಂತ್ಯ ಯಾರನ್ನು ಉನಿ ಹಾಕ್ಬೇಕು. ಉದ್ದು ಬೇಳೆ ಮೆಂತ ಏನೋ ನೋಡೋಗು. ನೀನು ಗೊಂತ ಎತ್ ಮಡಗಿದೆ ನೋಡಕ ಹೋಗು ಪ್ರಸಾದ. ಎಲ್ಲಿದ್ದು ಆ ಬಾಕ್ಸ್ ಹಂಗಾರೆ ನೀನೇ ನೋಡೋಗು. ನನ್ ಕೈಲಿ ನೋಡಕ್ ಆಗಲ್ಲ. ಏನ ಹಂಗ ಅಡ್ಗೆ ಮನೆ ಕಾಲಿ ಕದ್ದ ಏನಾಗಿದ್ದಲ್ಲಿ? ಏನಾಗಿದೆ? ನಿನ್ಗೇನು ಆಗಿಲ್ಲ. ನೀವೇ ಮಾಡಿರೋದೀಗ. ಯಾರು ನಾವ್ ಮಾಡಿದವ? ನಾವು ಒಳಕ್ಕೆ ಹೋಗಲ್ವಲ್ಲ. ಊಟ ಅಡ್ಗೆ ಊಟ ಇಕ್ಕ ಮಾಡಿರೋದು. ಊಟ ಇಕ್ಕ ಮಾಡ್ದಕ್ಕೆ ಅತ್ತಗೊಂದು ಇತ್ತಗೊಂದು ಎಲ್ಲ ಬಿಡೋಗಿದ್ವಾ? ಆ ತಟ್ಟೆ ಸ್ಟ್ಯಾಂಡ್ ಒಂದು ತಟ್ಟೆ ಎತ್ ಮಡ್ಕೊಂಡು ನನ್ ಕೈಲಿ ಎಟ್ಕಿಸ್ತದ ಈಗ. ಅವಳ ಕೈಲಿ ಎತ್ ಮಡಗಿಸೋ. ನೋಡಪ್ಪ ಹೋಯ್ತು ಇನ್ನೇನ ಇಟ್ಕೊದ್ದು ನಂಗ ಅದ ನನ್ ಕೈಲಿ. ಅವಳ ಕೈಲಿ ಎತ್ ಮಡಗಿಸೋ. ಎಲ್ಲ ನಡೆಯಲ್ಲ ಇಂದು ಕೊಯ್ತಾ ಕೂತದ. ನಾ ಏನ್ ಮಾಡಿ ನಡೆಯಲ್ಲ ಹಿಂದಕ್ಕೆ ಹೋಯ್ತದೆ ಅಂದ್ರೆ ನೀನ್ ಬೊಕ್ಕ ನಡೆದು ಇನ್ನೂ ಬೊಕ್ಕತ್ತದೆ ಅಂದ್ಕ ನಂಗೆ ನಡಿಬೇಕು. ನಮ್ಮ ದೇಹ ನಮ್ಮ ಕೈಲಿರೋದು. ನಾವು ಹೆಂಗ ರೂಪಿಸ್ಕೊತೀವಿ ಅದು ಹಂಗೆ ರೂಪುತ್ತ. ಅದಕ್ಕೆ ನೀಗಿದೆ, ಅದಕ್ಕೆ ನೀಯ್ತದೆ. ಏನು
ಊಟ ಮಾಡ ಏನು ಇದಕ್ಕವ ಹೇಳ್ಬಿಟ್ಟು ನೆಗಿ ಯೋಸ್ಯ ಊಟ ಮಾಡ್ತೇವೆ ಊಟ ಮಾಡಕ ಏನು ಊಟ ಮಾಡಕ ಎಲ್ಲ ಸೈಕೋ ಆಗ್ಬಿಟ್ಟಿದ್ದಕ್ಕವ ನೆಗಿತಿದೆ ಇತ್ತಾಗ ನೋವು ಅಂತಿದೆ ಇತ್ತಾಗ ಜ್ವರ ಅಂತಿದೆ ಸೈಕೋ ಆಗ್ಬಿಟ್ಟಿದೆ ಅನ್ನ ಊಟ ಮಾಡೋಕೆ ಈಗ ಅನ್ಕೊಬಿಡ್ಬೋದು. ಏನೇ ಅನ್ನ ಊಟ ಮಾಡುವಾಗ ಏನವ ಅನ್ಕೊಂಬಿಟ್ಟಿದ್ದೀರ ಆತ್ಮೀಗ ಅವತ್ತು ಏನು ಅನ್ಕೊಬಿಟ್ಟು ಹೆಂಗಂಗೆ ಊಟ ಮಾಡ್ತಾ ಇದ್ದಾರೋ ಹಾಂ ಕರ್ಬದ ಗಾಚಾರ ಏನು ಮಾಡೋಕ್ಕಾಗಲ್ಲ. ಯಾಕೋಳೆ ಸೈಕೋದಾಗ ಆಡ್ತದೆ ಒಬ್ಳಿಗೊಬ್ಳು ನೆಗಿದ್ರೆ ಏನಂತ ಹೇಳು ಹುಚ್ಚಿ ಅಂತಾರ ನಾನು ಹುಚ್ಚಿಲ್ಲ ಹುಚ್ಚಿನೇ ವಾ ಸರಿ ಮಂತ ಸರಿ ಕೋನೇನು ಗೈಸ್ ನಮ್ಮ ತಾಯಿನ ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಯ್ತಿದ್ದೀನಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಅಲ್ಲಿಗೆ ಹೋಗ್ಬಿಟ್ಟು ತೋರ್ಸ್ಕೊಂಡು ಕರ್ಕೊಬಿಡ್ಬೇಕು ಮತ್ತೆ ಮನೆ ಗೈಸ್ ನಮ್ಮ ತಾಯಿನ ಹಾಸ್ಪಿಟ್ಲಿಗೆ ಕರ್ಕೊಬಂದೆ ಹೋಯ್ತವ್ರೆ ಒಳಕ್ಕೆ ಡಾಕ್ಟ್ರ್ ಅವರೇ ತೋರಿಸ್ಕೊಬರ್ತಾರೆ ಗ್ಲುಕೋಸ್ ಹಾಕಿಸ್ಬೇಕಂತೆ ಇವಾಗ ಗ್ಲುಕೋಸ್ ಹಾಕಿಸ್ಕೊಳ್ಳಿ ಅಂತ ಹೇಳೋರೆ ಡಾಕ್ಟ್ರು ಅದು ಹಾಕಿಸ್ಕೊಬೇಕು ಇವರು ಹಿಂಗೆ ನಮ್ಮ ತಾಯಿಗೆ ಗ್ಲುಕೋಸ್ ಹಾಕೋರೆ ಅದಕ್ಕೂ ಸುಸ್ತು ಅಂತಿದ್ದಲ್ವ ಬೆಳಗ್ಗೆ ಹಾಂ ಸುಸ್ತು ಸಂಕಟನ ಅದಕ್ಕೆ ಗ್ಲುಕೋಸ್ ಹಾಕೋರೆ ಸುಸ್ತೆಲ್ಲ ಹೋಲಿ ಅಂದ್ಬಿಟ್ಟು ನಮ್ಮ ತಾಯಿ ಜಿಲ್ಲಾ ಹಾಸ್ಪಿಟ್ಲು ಅಲ್ಲಿಗೆ ಹೋಗ್ಬೇಕು ಅಂತಿದ್ರು ಆದರೆ ಇಲ್ಲೇ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸೋ ಅಂದ್ಬಿಟ್ಟು ಇಲ್ಲಿಗೆ ಬಂದು ಅಲ್ಲೂ ಅದೇ ಸೇಮ್ ಟ್ರೀಟ್ಮೆಂಟು ಇಲ್ಲೂ ಇದೆ ಸೇಮ್ ಟ್ರೀಟ್ಮೆಂಟು ಆ ಉದ್ದೇಶಿಗೆ ಇಲ್ಲಿಗೆ ಕರ್ಕೊಬಂದೆ ಅದು ಸ್ವಲ್ಪ ಲಾಂಗ್ ಅದಲ್ದೇ ನಮ್ಮ ತಾಯಿ ಇಲ್ಲಿ ಡಾಕ್ಟ್ರಿ ಇರಲ್ಲ ಅಂತ ಅವ್ರು ಏನು ಹೇಳೋರು ಇವ್ರು ಏನೋ ತಿಳ್ಕೊಬಿಡ್ತಾರೆ ನೆಟ್ಟು ನಾವು ಕೇಳಿಸ್ಕೊಳ್ತಾನೆ ಜಿಲ್ಲಾ ಹಾಸ್ಪಿಟ್ಲಿಗೆ ಹೋಗುವಂತಿದ್ದು ಏನವ ಡಾಕ್ಟ್ರ್ ಇಲ್ಲ ಅಂತಿದ್ದ ಇಲ್ಲಿ ಹಾಂ ಅವರು ಹೇಳೋದಲ್ಲ ಅವರು ಏನೋ ಒಂದು ಹೇಳಿರ್ತಾರೆ ನೀನೇ ಒಂದು ಏನೋ ಕೇಳಿಸ್ಕೊಂಡಿರ್ತಿದೆ ಹಾಂ ಸರ್ ಈಗ ಅಷ್ಟೆಲ್ಲ ಪೂರ್ತಿ ನಮ್ಮ ತಾಯಿ ದೇಹದೊಳಗೆ ಹೋಗೋವರೆಗೂ ನಾನು ಇಲ್ಲೇ ಕೂತಿರ್ಬೇಕು ಏನಾಯ್ತು ಏನಾಯ್ತದ್ದು ಊಟ ಬರ್ತೈದೆ ಊತ ಬತ್ತಿದ್ದ ಊದ್ಕೊಂಡಲೆ ಅದು ಹಂಗೆ ಅನ್ಸುತ್ತಕ್ಕವ ಇಲ್ಲ ಇಲ್ಲ ಅಂತ ಡಾಕ್ಟ್ರ್ ಕರೀನಾ ಹೇಳು ಡಾಕ್ಟ್ರ್ ನೋಡು ಊದ್ಕತ್ತಿದ್ದು ಇಲ್ಲಕ್ಕವ ಅದು ಹಂಗೆ ಊದ್ಕತೆ ಇಲ್ಲ ನೋಡೋಕೆ ಕರಿತೀನಿ ಇರು ಡಾಕ್ಟ್ರ್ ಆಯ್ತು ತಾಯಿಗೆ ಇವಾಗ ಬಿಚ್ಚಿಬಿಟ್ಟು ತಿರ್ಗಾ ಇನ್ನೊಂದು ತಕ್ಕ ಚುಚ್ಚಿದ್ರು ಅದು ಕೈ ಅಲ್ಲಾಡ್ಸಿದ್ದಾರೆ ಅಂತಿದ್ರು ಅಲ್ಲಾಡ್ಸಿಲ್ಲ ಅದೇನೋ ಕಾಣೆ ಅದೇ ಊದ್ಕತ್ತಿದ್ರು ಇನ್ನೊಂದು ಚೇಂಜ್ ಮಾಡೋದು ಒಟ್ಟಿನಲ್ಲಿ ಈ ಕೈಯಿಂದ ಇವಾಗ ಈ ಕೈಗೆ ಹಾಕಿದ್ರು ಇದು ಜಾಸ್ತಿ ಊದ್ಕೊಬಿಡುತ್ತೆ ಇಲ್ಲಿ ನೋಡಿ ಎಷ್ಟು ಊದ್ಕೊಂಡೈತೆ ರಕ್ತ ಮತ್ತೆ ಇಲ್ಲ ಇದು ಜಾಸ್ತಿ ಗಂಟಾಗ್ಬಿಟ್ಟಿತ್ತು ಊದ್ಕೊಂಡೈತೆ ಇದು ನೋಡಿ ಅದಕ್ಕೆ ಈ ಕೈಗೆ ಹಾಕೋರು ಈಗ ಎಡ್ದ ಕೈಗೆ ಇಲ್ಲೂ ಊದ್ಕೊಂಡಿತ್ತು ಮತ್ತು ಇಲ್ಲೂ ಹಾಕಿದ್ರು ಇಲ್ಲೂ ಹಂಗೆ ಊದ್ಕೊತಿತ್ತು ಈ ಕೈಗೆ ಸಿಕ್ ಮಾಡೋರೆ ಗ್ಲುಕೋಸ್ ಬಾಟ್ಲೆಲ್ಲ ಪೂರ್ತಿ ಖಾಲಿ ಆಯಿತು ಇವಾಗ ಡಾಕ್ಟ್ರ್ ಬರ್ಬೇಕು ಅವರು ಊಟ ಮಾಡೋಕ್ಕೆ ಹೋಗೋರೆ ಊಟ ಮಾಡ್ಕೊಬಂದು ಬಿಚ್ಚಾಕ್ತಾರೆ ನಾವೇ ಬಿಚ್ಚಾಕ್ಬೋದಕ್ಕವ ನಾನೇ ಬಿಚ್ಚ ಯಾಕ ಏನೂ ಇಲ್ಲ ನೀಟಾಗಿ ನಿಧಾನ ಕೇಳಿದಷ್ಟೇ ಕಿತ್ತಿ ಬ್ಯಾಂಡೇಜ್ ಹಾಂ ಬ್ಯಾಂಡೇಜ್ ಹಾಕ್ತಾರೆ ಬೈತಾರೆ ಬ್ಯಾಂಡೇಜ್ ಹಾಕ್ತಾರ ಸರಿ ಬಿಡು ಅವರೇ ಬರಲಿ ಇದು ರಾತ್ರಿ ಊಟ ಆದಮೇಲೆ ಇದು ಇಲ್ಲಿ ನೋಡಿ ಇಲ್ಲಿ ರೆಡ್ ಅದ ಇದು ರಾತ್ರಿ ಊಟ ಆದಮೇಲೆ ಇದು ಮಧ್ಯಾಹ್ನ ಊಟ ಆದಮೇಲೆ ಮಧ್ಯಾಹ್ನ ಊಟ ಇದು ಸಣ್ಣ ಅದ ಸ್ವಲ್ಪ ಇದು ದಪ್ಪ ಅದ ದಪ್ಪ ಇರೋದು ಮಧ್ಯಾಹ್ನ ಊಟ ಆದಮೇಲೆ ಸಣ್ಣ ಇರೋದು ರಾತ್ರಿ ಊಟ ಆದ್ಮೇಲೆ ತಗೋ ಸರಿ ಬಾಮಂತ ಹೋಗು ಮಾತ್ರ ಕೊಟ್ಟರೆ ಏನು ಟಾಣಿಕ್ ಬರ್ದಾರ ಟಾನಿಕ್ ಬರ್ತಿದ್ದಾರ ಇಲ್ಲೇ ಬರ್ತಿರೋದು ಟಾನಿಕ್ ಬರ್ತಿದ್ರು ಇಲ್ಲೇ ಕೊಡೋದಕ್ಕವ ಇಲ್ಲ ಅಂತ ಹಾಂ ಹೊರಗಡೆ ಬರ್ದಿರೋದು ಇಲ್ಲೇ ಅದು ಸ್ಲಿಪ್ಪು ಇಲ್ಲಿ ಇದರಲ್ಲಿ ಇದೆಯಾ ಇದು ರಕ್ತ ರಿಪೋರ್ಟ್ ತರ್ಬೇಕು ಆಸ್ಪತ್ರೆಯಿಂದ ಮನೆಗೆ ಬಂದು ಮತ್ತೆ ಉದ್ದಿನ ಬೇಳೆ ತಂದಿದ್ದೀನಿ ಇದನ್ನು ಉನಿ ಹಾಕಬೇಕು
ನಾಳೆ ಇಡ್ಲಿ ಮಾಡೋಕ್ಕೆ ಆ ಉದ್ದೇಶಕ್ಕೆ ಇವಾಗ ಇದ್ದೆ ಮೊದಲು ಉಣ್ಣೆ ಹಾಕ್ಬೇಕಾಯ್ತು, ಇದನ್ನು ಆಡಿಸ್ಕೋಬೇಕು. ಆಡಿಸಿಟ್ಬಿಟ್ಟು ಸಂಪನ್ನ ಅದೇನೋ ಉಬ್ಬಕ್ಕೆ ಅದೇನೋ ಬಿಡ್ತಾರೆ, ಅದ್ರ ನಾಳೆ ಬೆಳಗ್ಗೆ ಇಡ್ಲಿ ಮಾಡ್ತಾರೆ. ಅದಕ್ಕೆ ಉಣಿಯಕ್ಕೆ ಹೋಗಿದ್ದ ಉದ್ದು ಬೆಳೆನ ಒಂದು ಬಾಕ್ಸ್ಗೆ ಉಣ್ಣೆ ಹಾಕ್ತಿದ್ದೀನಿ. ಇದನ್ನು ಗೈಸ್ ಮತ್ತೆ ಟಿ ವಿ ಆಫ್ ಮಾಡ್ತೀನಿ. ಏನಕ್ಕೆ ಅಂದರೆ ಇವಳು ಕೆಲಸ ಮಾಡಿಲ್ಲ, ಏನು ಕೆಲಸ ಹೇಳ್ಬೇಕು ಹುಡುಗ. ಅಲ್ಲಿ ಕ್ಲೀನ್ ಮಾಡಬಾ ಅಲ್ಲಿ ಅಡುಗೆ ಮನೆ ಬಾ, ಹುಡುಗ ಅಲ್ಲಿ ಮನೆ ಕ್ಲೀನ್ ಮಾಡಿ ಬಾಯ್ಲಿ, ಅಡುಗೆ ಮನೆ ಕ್ಲೀನ್ ಮಾಡು, ಟಿ ವಿ ನೋಡೋದು ಬಾ ಬಾಯ್ಲಿ. ಬಿಸಿ ಅಡುಗೆ ಮನೆ ನೋಡಿದ್ರೆ ಯಾವ ಥರ ಹೆಂಗೆ ಕ್ಲೀನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಬಾಯ್ಲಿ ಬಾಯ್ಲಿ ಹೋಗಿ ಅಡುಗೆ ಮನೆ ಒಳಗೆ ಹೋಗು, ಬಾ ಬಾ ಹೋಗು. ಇತ್ಗೆ ತಟ್ಟೆಗಳಿದ್ದು ತಟ್ಟೆಗಳಿತ್ಕೋ, ಅದಿತ್ಕೋ ತಟ್ಟ ಇತ್ಕೋ, ಇಲ್ಲಿಗೆ ಹಾಕು ತಟ್ಟೆ ಸ್ಟ್ಯಾಂಡ್ಗೆ ಹಾಕು ಎಸ್. ನನ್ನ ತಂಗಿಗೆ ಫುಲ್ಲು ತಟ್ಟೆ ಸ್ಟ್ಯಾಂಡ್ಗೆ ಎಲ್ಲ ತಟ್ಟೆಗಳೆಲ್ಲ ಹಾಕಿಸ್ತಿದ್ದೀನಿ ಪಾತ್ರೆ. ಮತ್ತು ಇಲ್ಲಿ ಅದಾಯ್ತು ಅಲ್ಲ, ಇದು ಸಪ್ರೇಟಾಗಿದೆ. ಸಿಗಿಸಿಲ್ಲ ಹಾಕು, ಅದಿತ್ಕೋ ಇಲ್ಲಿ ಆ ಪ್ಲೇಟ್ನ ಇತ್ತು, ಪ್ಲೇಟ್ ಇದು ಅಲ್ಲೇ ಮಡುಗು, ಅವಳೇ ಮಡುಗ್ತಾಳೆ ಕೆಳಗೆ, ಅದನ್ನ ಮಡುಗು. ಐಸಿ ಎಲ್ಲ ನೀವುಗಳಿಗೆ ಹೇಳ್ಕೊಟ್ಟು ಮಾಡಿಸ್ಬೇಕು, ಮಾಡ್ತಿದ್ರೆ ಅವಳಿಗೆ ಗೊತ್ತಾಯ್ತದೆ. ಅದನ್ನ ಇತ್ತು ಪ್ಲೇಟ್ ಹಾಕು, ಅದನ್ನು ಮೇಕು ಹಾಕು, ಅಲ್ಲಿಗೆ ಹಾಕು ಅಲ್ಲಿಗ. ಬರೀ ನಾಟಕ ಆಡ್ತಾವಳು, ಕೆಲಸ ಮಾಡ್ಬೇಕಾಯ್ತು ಅಂದ್ಬಿಟ್ಟು ಗೈಸಿ ಅವಳು. ಅಲ್ಲಿಗೆ ಹಾಕು ಹಾಕ್ಬೇಕು. ಪ್ಲೇಟ್ ತೆಗೆದು ಅಲ್ಲಿಗೆ ಹಾಕು, ಇಲ್ಲಿಗೆ ಹಾಕು ಪ್ಲೇಟ ಹಾಕು. ಅದನ್ನೇ ಅದನ್ನ ಇತ್ತು ಇಲ್ಲಿಗೆ ಹಾಕು, ಇಲ್ಲ ಪಕ್ಕಕ್ಕೆ ಹಾಕು, ಆನಿಲ್ಲ ಅಲ್ಲಿಗೆ. ಎಲ್ಲರೂ ಹೇಳಿ ಕೆಲಸ ಮಾಡಿಸ್ತಾಯಿದ್ದೀನಿ. ಎತ್ಕ 15 ರೊಟ್ಟಿ, 15 ಅಡಿಕೆ ಹಾಕು, ಸಿಲಿಂಡ್ರ್ ಅಡಿಕೆ ಹಾಕು. ಈ ತವ ಮಡಿಕೊಳಕ್ಕೆ ಒಂದು ಒಳ್ಳೆ ಜಾಗ ಇಲ್ಲ. ಎತ್ಕಿದ್ನ ಸಿಗಿಸಿದ ಅಷ್ಟು ಮನೆ ಕೆಲಸನೇ ಮಾಡೋದು. ಅಯ್ಯೋ ಯಾವ ಥರ ಆಡ್ತಾಳೆ ಅಂದರೆ ಅದೊಂದು ಜಾಗಕ್ಕೆ ಕಡ ನಡೀತಾಳೆ ಗೈಸ್ ನನ್ನ ತಂಗಿ. ಅದನ್ನೇ ತಗೋ ಪಾತ್ರೆಗಳು ಎತ್ತಗಾದ್ಮೇಲೆ ಇಕ್ಲೇನೆ ಎತ್ತಾಗ್ತಾವಳೆ ಈಗ. ಅದನ್ನೇ ಎತ್ಕೊಪ್ಪ ತಪ್ಪ ಪಾತ್ರನ ಎತ್ಕೋದ್ಮೇಲೆ ಒಳಕ್ಕೆ ಅಡಿಕೆ ಹಾಕ್ತಾರೆ. ಇಲ್ಲಿಗೆ ಹಾಕು, ಇಲ್ಲಿಗೆ ಹಾಕು ಆ ಬಕೆಟ್ ಒಳಗೆ ಅದನ್ನೇ ಎತ್ತಾಕು. ಅಲ್ಲಿ ಡೈಲಿ ಇದೇ ಥರ ಕೆಲಸ ಮಾಡಿಸ್ಬೇಕು. ನಾವು ಇದ್ದು ಪಾತ್ರೆಗಳಿತ್ತು, ಇದ್ದು ಇವನೇತು ಹಿಂಗೆ ಮಾಡ್ಬಿಡ. ಎತ್ಕೊ ಹೇಳ್ದೆ ಅದು ಪ್ಲೇಟ್ ಅಲ್ಲಿ ನೀರು ಐತೆ, ಇದು ಮಾಡ್ಬಿಡ್ಲು ಅಲ್ಲಿ ಮಡುಗು, ಇದ್ರ ಮೇಲೆ ಮಡುಗು. ಹಂಗೆ ಇದ್ದು ಅಲ್ಲೇ ಮಡುಗು, ಇಲ್ಲ ಒಳಗೆ ಹಾಕು. ನೀರೈತೆ, ನೀರು ಅಲ್ಲೇ ಸುರಿದ್ಬಿಟ್ಲು ಅಡುಗೆ ಮನೇಲಿ. ಇಲ್ಲೇ ನೀರು ಇಲ್ಲಿಗೆ ಹಾಕು ಹಾಕಿದ್ಲು. ಬೇರೆ ಏನು ಕೆಲಸ ಮಾಡಿಸ್ಬೇಕು. ಇಲ್ಲಿ ಇವೆಲ್ಲ ನೀಟಾಗಿ ಎತ್ತಿ ಜೋಡಿಸುವಂತ. ಅದಾಗಲ್ಲ ಅಂದ್ರೆ ಕೈ ಆಗಲೇ ಕೈ ನೋವು ಅಂದ್ಬಿಟ್ಲು ಗೈಸ್. ನೋಡಿ ಯಾವ ಥರ ಮಾಡ್ಬೋದು. ಇಲ್ಲಿ ನೀರು ತಗೊಂಡು ಅದು ತಗೊಂಡು ಇದೆಲ್ಲ ಸೀಟು ಕಲ್ಲ, ಸ್ವಲ್ಪ ಕಲ್ಲೆಲ್ಲ ಸೀಟ್ ಇದೆಲ್ಲ ನೋಡಿದ್ವಿ ಯಾವ ಥರ ಆಗಿದ್ದು ಎಲ್ಲ ಸೀಟು. ವಯಸ್ಸು ಕೆಲಸ ಹೇಳಿದ್ರೆ ನಾಟಕ ಆಡೋದಳು ಎಲ್ಲ ಚೆನ್ನಾಗಿರ್ತಾಳ. ಕೆಲಸ ಹೇಳ್ತು ಅಂದ್ರೆ ನೋವು ಅನ್ನೋದು. ಕೆಲಸ ಮಾಡ್ಬೇಕು ಈ ಥರ. ಇವೆಲ್ಲ ಇಲ್ಲಿ ಇದು ಸೀಟ್ ಇದೆ ನೋಡಿ ಹೆಂಗಾಗದ ತಗೋ ಸೀಟು. ಅದು ಬರೀ ಟಿ ವಿ ಹಾಕ ಕೂತ್ಕೊತಿದೆ ಸೀಟು. ಆ ಬಟ್ಟಲಿ ಏನು ನೋಡಿ ಸೀಟು, ಬಟ್ಟಲಿ ಸೀಟು. ಸಂಗು ನಮ್ಮವ್ವ ಅದೇನು ಎದವು ಹೊಟ್ಟೆ ಇದು ಅಂತಿದ್ದು ಅಂತ ಕಳಿಸ್ಬಿಡ್ತೀನಿ ಬೇಡ ಇದ್ದಾಗ. ನಾನೇ ಎಲ್ಲನೂ ಕ್ಲೀನ್ ಮಾಡ್ತೀನಿ ಸ್ವಲ್ಪ. ಹೋಗು ಸಾಕು. ಆಮೇಲೆ ಗೈಸ್ ಅವಳಿಗೇನಾರು ಅದು ನಿಜ ಆಗಿದ್ದು
ಅವ್ನು ಆಟ ಆಡ್ದೇ ನಿಜ ಆಗಿದ್ದು ನಾವು ಮಾಡಿಸೋದು ಅದು ಭಯಂಕರ ತಪ್ಪು ಅದು. ನಾನೇ ಮಾಡ್ತೀನಿ, ನಾನು ಚೆನ್ನಾಗಿದ್ದೀನಿ ಇಲ್ವಾ ಅಂದರೆ ನನ್ನ ಪ್ಲ್ಯಾನ್ ಏನಂದ್ರೆ ಇವಳಿಗೆ ಹೇಳ್ಕೊಟ್ಬಿಟ್ರೆ ನಾನು ಕೆಲ್ಸಕ್ಕೆ ಹೋಗ್ತಿರ್ತೀನಿ, ಇವಳು ತಿಳ್ಕೊಬಿಟ್ರೆ ಇವಳು ಮಾಡ್ಕೋದ್ರೆ ನಮ್ಮ ತಾಯಿಗೂ ಹೆಲ್ಪ್ ಆಯ್ತದೆ. ಪ್ರತಿನಿತ್ಯ ಈ ಥರ ಕೆಲಸಗಳು ಮಾಡಿಬಿಟ್ರೆ ಗೈಸ್ ಇವು ಪಾತ್ರೆಗಳೆಲ್ಲ ಇಲ್ಲಿ ಮಡಗ್ಬಿಟ್ಟು ತಟ್ಟೆಗಳೆಲ್ಲ ಜೋಡಿಸ್ಬಿಟ್ರೆ ಅಡುಗೆ ಮನೆ ಎಷ್ಟು ನೀಟಾಗಿ ಕಾಣುತ್ತೆ ಅಂದರೆ ನಿಜವೂ. ಅಂದರೆ ಇವರು ಹೇಳ್ಕೊಟ್ಟಿಲ್ಲ ನನ್ನ ತಂಗಿಗ, ಅವಳು ಅದೇನು ನಿಜನೋ ಇಲ್ಲ ಅವಳು ಅದು ಅದೇನು ಹೊಟ್ಟೆನೋ ಅಂತಾಳೆ, ಅದೆಲ್ಲ ನಿಜನೋ ಸುಳ್ಳು ಅದಂತೂ ಗೊತ್ತಿಲ್ಲ. ಅದಕ್ಕೆ ಆಮೇಲೆ ತವ ಕಟ್ ಬಿಟ್ಕೊಂಡ್ಬಿಡ್ತು, ಕರೆಕ್ಟಾಗಿ ಮಡಗಿಲ್ಲ ಗೈಸ್. ಇನ್ನೊಂದು ಇಲ್ಲ ಗೈಸ್, ಈ ಒಳ್ಳೆನಾಗೆ ಟೋಟಲ್ 900 ರೂಪಾಯಿ ದುಡ್ಡು ತಗೊಂಡ್ರು. ಮತ್ತು ಈ 3 ಐಟಮ್ ಕೊಟ್ಟರು, ಅರ್ಶಿನ ಪುಡಿ, ಅಚ್ಕಾರ ಪುಡಿ, ಧನಿಯಾ ಪುಡಿ, ಈ 3 ಐಟಮು ಫ್ರೀ. ಇದು 900 ರೂಪಾಯಿ ಆಯಿತು ಗೈಸ್ ಈ ಒಳ್ಳೆನಾಗೆ. ಮತ್ತು ಇವೆಲ್ಲ ಒಂದು ಸ್ವಲ್ಪ ಹಂಗೆ ಎತ್ತಿ ಒಂದು ತೊಪ್ಪು ಮಡಗಿದ್ದೀನಿ ನೀಟಾಗಿ. ಮತ್ತು ಈ ಹಳೆ ಡಬ್ಬಿ ಒಳ್ಳೆನ ಎಸಿಬೇಕು ಇದನ್ನು ಎಲ್ಲ. ಇದು ಸುಮ್ಮನೆ ಇದೆ, ಒಂದು ಅರ್ಧ ಕಸ ಕಣಂಗೆ ಬಿದ್ದೈತೆ. ಲೋಟಕ್ಕೆ ಕುಯ್ಕೋಬೇಕಾ? ಲೋಟಕ್ಕೆ ಕುಯ್ಕೊಬಿಡು ಅಂತವ್ರೆ ನಮ್ಮ ತಾಯಿ. ಲೋಟಕ್ಕೆ ಕೂದ್ಬಿಟ್ಟು ಎಷ್ಟು ಬಿಡು ಅಂತವ್ರೆ. ಡಬ್ಬಿಲಿರೋ ಒಳ್ಳೆನ ಒಂದು ಲೋಟಕ್ಕೆ ಊದಿದ್ದೀನಿ. ಮತ್ತು ಈ ಡಬ್ಬಿನ ಇದನ್ನು ತಗೋಗಿ ಎಸಿಬೇಕು, ಇದನ್ನು ಬೆಂಕಿಗೆ ಹಾಕ್ಬೇಕು, ಇಲ್ಲಾಂದರೆ ಬೆಂಕಿ ಒಳಗೆ ಹಿಡಿಯಲ್ಲ. ನಮ್ಮವ್ವ ನೋಡಿ ಒಲೆ ಮೆತ್ತೀನಿ ಅಂದ್ಬಿಟ್ಟು ಎಲ್ಲ ಖಾರ ತೆಗೆದು ಮುಚ್ಚಾಕ್ಬಿಡೈತೆ. ಹಾಂ ಮತ್ತು ಏನಕ್ಕೆಯಾ? ಹಾಂ ಏನಕ್ಕೆ ಇದಾ? ಹೋ ಬಿಡು, ಇದರಿಂದ ನಿನಗೆ ಒಂದು ಇದು ಕೊಡಲ್ಲ ಅವರು, ಒಂದು ಚಿಕ್ಕ ಲೋಟನೂ ಕೊಡಲ್ಲ. ಕಷ್ಟನಾ? ನನಗೆ ಕಷ್ಟ ಇಲ್ಲ ಕಣಪ್ಪ. ನಿಮ್ಮ ಮಡಿಕೊಂಡು ಎಲ್ಲನೂ ಅಸಹ್ಯ ಮಾಡೋದೇ ನಿಮ್ಮ ಪದಾರ್ಥ ಪದ್ಧತಿ. ಹಾಂ ಅಂಗಡಿ ತಗೊಹಾಕು. ಆ ಲೋಟಗಳನ್ನ ಅಲ್ಲಿ ನೋಡಲಿ, ಅವಳು ತಿಂದಳೆಲ್ಲ ಅವೆಲ್ಲ ಕುರ್ಕುರಿ ಪ್ಯಾಕೆಟಲ್ಲಿ ಎತ್ತಾಕು. ಅದು ಎತ್ತಾಕೋದ, ಅದು ಎತ್ತಾಕೋದ. ಆ ಪ್ಯಾಕೆಟ್ಗಳೆಲ್ಲನೂ ಹಂಗೆ ಎಸ್ಗೆ ಬಿಟ್ಟು ಇದು ಮಾಡೋದು, ಮನೆ ಒಳಗೆ ಅಂಡೋದು. ಗೈಸ್ ಅಡ್ಗೆ ಮನೆನ ಒಂದು ರೇಂಜ್ಗೆ ಎಲ್ಲನೂ ಎತ್ತು ಕಟ್ಟಿ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಮತ್ತು ಗೈಸ್ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಅಕ್ಕಿ ಪಕ್ಕಿ ಎಲ್ಲ ಹಾಕ್ಬೇಕಂತೆ, ಅನ್ನ ಮಾಡ್ಬೇಕಂತೆ, ಅದು ಇದು ಮಾಡ್ಬೇಕಂತೆ. ಅದು ನೋಡಿ ಅದು ಏನಕ್ಕೆ ನೆಗಿತಿದ್ದೆ ನಮ್ಮವ್ವ. ಅವ ನಿಜವೂ ಹುಚ್ಚಿ ಅಂದ್ಕೊಬಿಡ್ತಾರೆ ಜಗಳ. ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ನೆಗಿತಿದೆ. ಏನಕ್ಕೆ ನೆಗಿತಿದೆ ಓಲಿ? ಏನಕ್ಕೆ ನೆಗಿತಿದೆ ಹೇಳ್ಬಿಟ್ಟು ನೆಗ್ಯವ? ಹಾಂ ಗೈಸ್ ನಮ್ಮವ್ವ ನಾನು ಗೋಳಾಟ ನೋಡ್ಬಿಟ್ಟು ನೆಗಿತಿರೋದು ಏನವ? ಹಾಂ ಹೇಳ್ಬಿಟ್ಟು ನೆಗ್ಯವ? ಹಂಗೆ ಹೇಳ್ಬಿಟ್ಟು ನೆಗಿ. ಹಾಂ ಏನಾರು ಹೇಳಿದ್ರೆ ಗೋಳು ಅನ್ನೋದು. ಒಂದಿನಾರ ಹಂಗಾರ ಮಡ್ಸಾಕಿದೇವ ನೀನು? ಆ ದಿಂಬ್ರಗ್ಗಳ ಮಡ್ಸಾಕಿದೆ. ನೀವು ಮಡ್ಸಾಕ ತೋರ್ಸ್ನ ಫೋಟೋ ಹೊಡೆದು ನಾವು ಮಡ್ಸಾಕತ್ಕೊ, ನೀವು ಮಡ್ಸಾಕಿ ಎಸೆತ್ಕುವೆ. ಹಾಂ ಓ ನೀನು ಒಂದು ರೂಪಾಯಿ ದುಡ್ಡು ಮಡಿಕ ಏನ ನೆಟ್ಟ ನೀನು ಒಂದು ಪ್ಯಾಕೆಟಲ್ಲಿ ₹1 ದುಡ್ಡು ಏನಕ್ಕೆ ಹೇಳೋ? ಲಕ್ಷ್ಮಿ ಬರಲ್ಲ ಒಳಕ. ನೀನು ಮನೇನ ನೀಟಾಗಿ ಮಡಿಕೊಂಡು ತಾನೆ ಲಕ್ಷ್ಮಿ ಒಳಗೆ ಬರ್ತಾಳ. ಕಾಲು ನೋವು ಇನ್ನೇನಕ್ಕೆ? ಮನೆ ನೀಟಾಗಿ ಮಡಿಕೊಳ್ಳಲ್ಲ, ಲಕ್ಷ್ಮಿ ಬಂದು ಇದಾಗಲ್ಲ. ಲಕ್ಷ್ಮಿ ಬರೋದಿರ್ಲಿ, ನನಗೆ ನನಗಿಂತ ಲಕ್ಷ್ಮಿಗಿಂತ ನನಗೆ ಜೀವ ಇದ್ದಾರೆ. ಲಕ್ಷ್ಮಿಗೆ ಏನು ಜೀವ ಹೋಯ್ತಾ ಇಲ್ಲ. ನೀನು ₹1 ದುಡ್ಡಿಲ್ಲ ಅಂದಿಲ್ಲ, ಅದಕ್ಕೆ ಹೇಳ್ದೆ. ಗೈಸ್ ಮತ್ತೆ ತುಂಬ ಅಂದರೆ ತುಂಬ ಕೆಲಸಗಳವೆ. ಅದಕ್ಕೆ ಒಂದು ನೆಗ್ದೆ ಕೆಲಸದ ಬಗ್ಗೆ ಹೇಳಿದ್ರೆ ನೆಗಿತಿದ. ಹಾಂ ಗ್ಲುಕೋಸ್ ಹಾಕಿಸ್ಕೊಂಡಿಲ್ಲ, ಅದು ನೆಗಾರಂಗ ಅಲ್ಲ. ಕೈ ನೋವು ಕಾಲು ನೋವು ಅಂತಿದೆ, ಚೆನ್ನಾಗೇ ನೆಗಿತಿದೆ. ಹಾಂ ಓ ಇನ್ನೂ ಕೆಲಸಗಳು ಏಯ್ ಹೂಂಗ ನೀರಂತ ತಗೋ, ನೀರು ತಗೋ. ಅಲ್ಲ ನೋಡಿ ಏನಾರು ಹೇಳಿದ್ರ ನಾಟಕ ಮಾಡೋದವ. ಹಾಂ ಏನಾರು ಹೇಳ್ತಂದ್ರೆ ನಾಟಕ ಮಾಡೋದು. ಚೆನ್ನಾಗಿ ನೆಗಿತಿದಕ್ಕವ.
ಗೈಸ್ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ಏನಾದ್ರು ಕೆಲಸಗಳವ ಅಂದ್ರೆ ನಮ್ಮ ನೆಗಿತದ ತುಂಬ ಅಂದ್ರೆ ತುಂಬ ಕೆಲಸಗಳವ. ಹಾಂ ಚೇರ್ ತೋರಿಸಿದ್ರೆ ಏನದು ಹಾಂ ಕೆಲಸ ಮಾಡ್ಕೊಂಡು ಇಟ್ಕೊಂಡ ಅನ್ನೋದೇ ಕುಣಿಂಬ ಓ ತೋರ್ಸೋದು ಭಾರಿ ಅನ್ನೋದೇ ಕುಕ್ಕಲ ಒಬ್ಬ ಕಾರ್ಪೆಂಟ್ರು ಮನೆ ಹಿಂಗದ ಅಂದ್ರೆ ಕಾರ್ಪೆಂಟ್ರ್ ಮನೆ ಹೆಂಗೆ ಇರ್ತ. ನೀನು ಯಾವಾಗ ಹೇಳ್ತಿದ್ದಿಲ್ಲ ಅವಾಗಲೇ ನಮ್ಗೇನು ಮಾಡಕ್ಕೆ ಮನ್ಸು ಬರಲ್ಲ. ನೀನು ಮಾಡೋದೇ ಇಲ್ಲ 50%. ಮಾಡೋದೇ ಇಲ್ಲ ಅಂದ್ರೆ ನೀನು ಮಾತಾಡೋದು ನಿಲ್ಸಿದ್ರು ಎಲ್ಲ ಆಯ್ತು. ಅದಕ್ಕೆ ಅದೇ ತಗೊಂಬರ್ಬೇಕು ಮಾತ್ರ ಆಯ್ತು. ನೀರು ಎತ್ಕೊಬ. ನೀರು ಎತ್ಕೊಬರಲ್ಲ. ನೀರು ಎತ್ಕೊಬತ್ತೆ ಅವಳಿಗೆ ಹೇಳು. ನೀರು ಎತ್ಕೊಬರ್ಬೇಕು ಅವಳಿಗೆ. ಮಾತಾಡ್ಬಿಡ್ತೀನಿ ನೀರು ಎತ್ಕೊಬರ್ಬೇಕು ಇವಳೇನು ಹೇಳ ಮತ್ತೆ ಕೇಳೋದಿದ್ದೇನೆ ಮಾತಾಡ್ತೀನಿ ನೋಡ್ತ. ಗೈಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬೈ ಬೈ ಟಾಟಾ ಗೈಸ್. ತುಂಬ ಕೆಲಸ ಇವೆ ಅದಕ್ಕೆ ಟಾಟಾ ಗೈಸ್.